ಹಾಯ್ ನಮಸ್ತೆ, ನಾನು ಸುನಿಲ್ ಕುಮಾರ್ ಉಪ್ಪಂದಗಣಿ. ಇವತ್ತು ನಮ್ಮ ದೋಣಿ ಅಂತೂ ಹೋಯಿಲ್ಲ, ಆದರೂ ನಂಬದೆಗೆಲ್ಲ ಜೋಡಿಯೆಲ್ಲ ಹೋಯ್ದ, ಕೆಲವು ಬಲೆ ಇಟ್ಟಿರ, ಹಾಗೆ ಕೆಲವು ಮೀನು ಬರ್ತಿದ್ರ. ಅದಕ್ಕೆ ನಾನು ಇವತ್ತು ಶಿರೂರು ಬಂದಿದೆ ಕಣೆ. ಶಿರೂರು ಆನ್ಬಾಯ್, ಇಲ್ಲಿ ಆನ್ಬಾಯ್ ಹತ್ರ ಇದ್ದೀವಿ. ಈಗ ಶಿರೂರು ಆನ್ಬಾಯ್ ಇದೆ, ಅಂದರೆ ಹಾರ್ಬರ್, ಶಿರೂರು ಹಾರ್ಬರ್. ಒಂದು ದೋಣಿ ಬರ್ತಿತ್ತ ಗಣಿ, ಒಂದು ದೋಣಿ ಬರ್ತಿತ್ತು ಗಣಿ, ಕೇಸರಿ ಕಲರ್ ದೋಣಿ. ಇದು ಸಾಗರದೀಪ ದೋಣಿ ಆಗ್ತಾವೆ, ಸಾಗರದೀಪ ದೋಣಿ. ಊರು ಬರ್ತಿದ್ದು ಗಣಿ. ಆನ್ಬಾಯ್ ಸ್ವಲ್ಪ ಜಾಗ್ರತೆ ಇರ್ಕೊ, ಊರು ಸ್ಲೋ ಬರ್ತಿದ್ರೆ. ಯಾಕಂದರೆ ನಮ್ಮ ಕಾಂಪ್ ಮಾತ್ರ ಊರು ಏನು ಕಡ್ಲಿಲ್ಲಂಬಾಗಿತ್ತ, ಯಾರು ಅಲ್ಲೇ ಲಾಂಬರ್ ದಡ್ಡಕ್ಕೆ ಬರ್ತದೆ. ಲೋಡ್ ದೋಣಿಗೆ ಸಣ್ಣ ಲಾಂಬರ್ ಬಂದರೂ ಎಷ್ಟಾದರೂ ಕಷ್ಟನೇ. ಅತಿ ಜಾಗರೂಕತೆಯಿಂದ ನಾವು ಆ ದೋಣಿನ ತಗೋಬರ್ಕತ್ತೆ. ಯಾಕಂದರೆ ಎಲ್ಲದು ಡ್ರೈವರ್ ಮೇಲೆ ಡಿಪೆಂಡ್ ಆಯಿತು ದೋಣಿ ಹೆಂಗೆ ತಗೋಬೋದನಿಗೆ. ಹಿಂಗೆ ಊರು ತಗೋಬರ್ತಿದ್ದು ದೋಣಿ ಆನ್ಬಾಯಿಗೆ. ಫಸ್ಟ್ ದೋಣಿ ಹೋಗೋರು ಗಣಿ, ಅವರ ಅಣಿ ಮನಿದ್ರೆ ಸಿಗ್ನಲ್ ಕೊಡ್ತಿದ್ರು ಗಣಿ. ಈ ಕಲ್ಲು ದಾಟಿದ ಕೂಡಲೇ ಯಾವುದೇ ಲಾಂಬರ್ಗೆ ಅಂತ ಸಮಸ್ಯೆ ಬರ್ತಿಲ್ಲ, ಊರು ದಾಟ್ಕೊ ಬರ್ತು ಗಣಿ ಹೋಗುವ. ಹಾಂ, ಈಗ ಸ್ಪೀಡ್ ಕೊಟ್ಟರೆ ಬಂತು ದೋಣಿ. ಹಾಗೆ ಇವತ್ತು ಹೇಳ್ಕಂದ್ರೆ ನಮ್ಮದು ಒಕ್ಕೂಟದವ್ರದ್ದು ಫಸ್ಟ್ ಓಪನಿಂಗ್ ಎಂತಕ್ಕಂದರೆ ಮೀನು ಖಾಲಿ ಮಾಡೋದು. ಈ ದಿವಸ ಮೀನು ಖಾಲಿ ಮಾಡೋ ಹಂಗೆ ದೋಣಿ ಹರಿಗೋ ಇಲ್ಲ ಆಯ್ತಾ, ಮತ್ತು ಮಾರ್ಕೆಟಿಂಗ್ ಅಂತ ಇಲ್ಲ ಆಯ್ತು. ಇವತ್ತೇ ಮೀನು ಖಾಲಿ ಮಾಡೋದು. ಮತ್ತು ಅಲ್ಲೇ ಡಾಕ್ ಹತ್ರ ಎಲ್ಲ ಹೋಗಿ ಕಣ್ಕೋಬಪ್ಪ. ಈಗ ಮೀನು ಆಕ್ಷನ್ ಹಾಕೋದು ಮತ್ತು ಮೀನು ಖಾಲಿ ಮಾಡೋದೆಲ್ಲ ಗಣಿ. ಇನ್ನೂ ಒಂದು 2 ದೋಣಿ ಬರ್ತಿತ್ತು. ಈಗ ಮತ್ಸ್ಯ ಸಾಗರ ಮತ್ತೊಂದು ದೋಣಿ ಯಾವುದೊಂದು ಗೊತ್ತಿಲ್ಲ ನಮ್ಗೆ. ಸ್ವಲ್ಪ ಕಂಡ ಕೂಡಲೇ ಗೊತ್ತತ್ತೆ ಯಾವ ದೋಣಿ ಅಂದಕ್ಕೆ. ಯಾಕಂದ್ರೆ ನಾವು ದೋಣಿ ಬದಿಗೆ ಇದ್ದಾರಲ್ಲ, ಯಾವ ದೋಣಿ ಯಾವ್ಯಾವ ಕಲರ್ ಯಾವ್ಯಾವ ಗ್ಯಾರಿ ಇತ್ತಂದು ಅದ್ರ ಮೇಲೆ ಡಿಪೆಂಡ್ ಆಗಿ ಹೇಳ್ತು ಇಂಥ ದೋಣಿ ಅನ್ಕೊಂಡು. ಅದಕ್ಕೆ ನಾನು ಸ್ವಲ್ಪ ಹೋಗೂರ ದೂರದಿಂದ ಕಾಣ್ತಿದ್ದೆ. ಹೋಗೂರು ಬರ್ತಿತ್ತು ನೋಡಿ ದೋಣಿ. ಇವರು ಹಂಗೆ ಹೋಗೂರು ಬರ್ತಿದ್ರು ಕಣಿ. ಹೋಗೋರು ಲಾಂಬರ್ ಇತ್ತು ಹೋಗೂರೆ ಯಾರಿಗಿಂದಲ್ಲ. ಅದಕ್ಕೋಸ್ಕರ ಸ್ವಲ್ಪ ಗಡಿಬಿಡಿ ಮಾಡುವುದು ಬೇಡ ಅಂದ್ಕೊಂಡು ಹೋಗೋರು ಬರ್ತಿದ್ರು ಸೇಫ್ಟಿಗೋಸ್ಕರ. ಈಗ ಸ್ಪೀಡ್ ತಗೊಂಡ್ರು ದೋಣಿ. ಯಾಕಂದರೆ ಕಲ್ಪಾಸ ಆಯ್ತಲ್ಲ, ಲಾಂಬರ್ ಹೆಚ್ಚಿಲ್ಲ, ಅದಕ್ಕೋಸ್ಕರ ಸ್ಪೀಡ್ ತಗೊಂಡ್ರು. ಈಗ ಇಲ್ಲೂ ಒಂದು ದೋಣಿ ಬಂದು ಕಣಿ. ಇದು ಸಾಗರ ಕುಸುಮ ದೋಣಿ ಕಂಡ್ರೆ ಹೆದರಿಕೆ ಆಗ್ತದೆ. ಕಲ್ಲು ಬದಿಗೆ ಈಗ ಫುಲ್ ಓಡಿತ್ತಿದ್ದು ಹುಡುಗರು ತಗೊಬರ್ತಿದ್ರೆ. ಇದೇ ಗಣಿ ಸ್ನೇಹಿತರೆ, ಇದು ನಮ್ಮ ಶಿರೂರು ಬಂದ್ರೆ. ಯಾಕಂದರೆ ನಮ್ಮ ಉಪ್ಪಂದರೆಲ್ಲ ಫಸ್ಟ್ ಇಲ್ಲೇ ಖಾಲಿ ಮಾಡೋದು. ಅಂತಕ್ಕಂಥ ಊರಿಗೆ ಕಡ್ಡಲ್ಲ ಜಾಸ್ತಿ ಇರುತ್ತೆ, ಅದಕ್ಕೋಸ್ಕರ ಅಲ್ಲಿ ಖಾಲಿ ಮಾಡೋಕ್ಕಾಗ್ತಿಲ್ಲ. ಅದಕ್ಕೋಸ್ಕರ ಇಲ್ಲೇ ಬಂದು ಖಾಲಿ ಮಾಡ್ತಿತ್ತು ದೋಣಿಯಾರ ಇತ್ಕಣಿ. ಈಗ 3 ದೋಣಿ ಬಂದಿತ್ತು, ಲೋಡ್ ದೋಣಿ ಇಟ್ಕೊಂಡೆ ಸ್ನೇಹಿತರೆ. ಇಲ್ಲೇ ಗಾಡಿಯೆಲ್ಲ ಬಂದಿತ್ತು ಮೀನು ಲೋಡಿಗೆಲ್ಲ, ಹಾಗೆ ಮತ್ತು ದೋಣಿನೂ ಬಂದಿತ್ತು. ಎಲ್ಲ ಮಿಕ್ಸ್ ಮೀನಪ್ಪ, ಮೊಣಗ ಅಂಬರ್ಕಿ ಕೋಣಿ ಜಬ್ಬ ಚಟ್ಟಿ ಎಲ್ಲ ಮಿಕ್ಸ್ ಇತ್ತು. ಅದೆಲ್ಲ ಹೆಕ್ಕಿ ಕೊಡ್ಕ. ಹಾಗೆ ಮತ್ತೆ ಒಂದು 2-3 ದೋಣಿ ಬಪ್ಪುದ್ರಾಗ ತಿಳ್ಕಣಿ. ಒಂದು ಲೋಡ್ ದೋಣಿ ಬರ್ತಿತ್ತು ಕಣಿ. ಫಸ್ಟ್ ಲೋಡ್ ದೋಣಿ ಎಲ್ಲ ತಗೊಬಂದು ಒಂದು ಬದಿ ಚಾಚ್ಕೊಂಡ್ರೆ ಎಂತಗಂದ್ರೆ ಅನ್ಲೋಡ್ ಮಾಡೋಕ್ಕೆಲ್ಲ ಜಾಗ ಬೇಕಲ್ಲ. ಹಂಗೆ ಇಲ್ಕಣಿ, ಇದು ವಾಕ್ಷನ್ ಹಾಕೋ ಜಾಗ. ಕಾಂಬು ಹ್ಯಾಂಗೆ ವಾಕ್ಷನ್ ಹಾಕ್ತಂದು ಕಣ್ಕೊಬಪ್ಪ ಸ್ನೇಹಿತರೆ, ಬನ್ನಿ. ನಾವೀಗ ವಾಕ್ಷನ್ ಹಾಕೋದೆಲ್ಲ ಕಂಡಾಯ್ತು. ಏಕಂಬ ದೋಣಿ ಬದಿಗರು ಹಾಪ ಕಣಿ. ಇನ್ನೊಂದು ಮಸೀದೀಪ ದೋಣಿ ಬಂದು ಕಣಿ. ಏನೋ ಅಷ್ಟೊಂದು ಮೀನಿದ್ದಾಗಿಲ್ಲ. ಯೋಗೀಶ್ ಹಣ್ಣು ಹಿಡಿದ್ರ, ಹರೀಶ್ ಹಣ್ಣು ಹಿಡಿದ್ರ, ಇಬ್ಬರು ಮೀನು ತಗೊಂಡು ವಾಕ್ಷನಿಗೆ ಹಾತಿದ್ರು ಕಣಿ. ಹಾಗೆ ಪಕ್ಕದ ದೋಣಿಗೂ ಮೀನೆಲ್ಲ ಎತ್ತಿದ್ರು. ಇದು ಮಿಕ್ಸ್ ಮೀನೇ, ಚಟ್ಲಿ ಕೋಣಿ ಮತ್ತು ಆಡು ಮೀನೆಲ್ಲ ಬೇರೆ ಬೇರೆ ಮಾಡ್ತಿದ್ರಿ ಅಂತ. ಯಾಕಂದ್ರೆ ಅದೆಲ್ಲ ರೇಟ್ ಜಾಸ್ತಿ ಅಲ್ಲ ಇಲ್ಲಿ ಕಣಿ. ಆಡು ಮೀನು ಕಣಿ ಸ್ವಲ್ಪ ಇತ್ತು. ಹಾಗೇ ಮತ್ತೊಂದು ಪಕ್ಕದಾಗ ಒಂದು ದೋಣಿ ಬಂತು ಕಣಿ.
ಹಾಗೆ ಆಚೆ ಈಚೆಗೆಲ್ಲ ಎಲ್ಲ ದೋಣಿಗೂ ಮೀನು ಹೆಕ್ಕುವುದೇ ಎಲ್ಲ ಚಾಟಿತ್ತು ಮಾಜಿತ್ತು ಹಾಗೆ ಅಂಬರ್ಕಿ ಕಣಿ ಎಲ್ಲ ವಾಸನೆ ತಗೊಂಡು ಹೋಗ್ತಾರೆ. ಪ್ರಥಮ ಅಡ್ಗೆ ಫಸ್ಟ್ ಅಡ್ಗೆ ಎಸ್ ಇಲ್ಲಿ ಸ್ನೇಹಿತರೆ ಇದು ಫಸ್ಟ್ ಅಡ್ಗೆ ಪಾರ್ಟಿಯರಿಗೆ ಹಾಕೋದು ಕರೆಕ್ಟ್ ಹಿಡಿದಿದೆ ಕಣಿ. ಎಷ್ಟು ಖುಷಿಯಾಗಿದ್ದಾರಲ್ಲ ಹೆಂಗಸ್ರ. ನಮ್ಮ ಮೀನೂರು ಹೆಂಗಸ್ರಿಗೆ ಎಷ್ಟು ಖುಷಿ ಆಯ್ತು ಅಂದರೆ ದೋಣಿ ಹರಿಗಿದೆ 3-4 ತಿಂಗಳಾಯ್ತು. ಒಂದು ಖುಷಿ ಇತ್ತು ಇವತ್ತು ಅಂತಂದ್ರೆ ಫಸ್ಟ್ ಟೋಕನ್ ತಗೊಂಬ ಖುಷಿನೇ ಬೇರೆ ಕಣಿ. ಹಾಗೆ ಲೋಡರ್ಸು ತುಂಬ ಖುಷಿಯಾಗಿದ್ರು ಇವತ್ತು. ಪಾಪ ಅವರಿಗೆ ಇದು ನೋಡುವಾಗ ಅವ್ರ ಕಾರ್ಯ ಮಾಡಿ ಪಾಪ ಅವ್ರಿಗೆ ಎಷ್ಟು ವೆಯ್ಟ್ ಬರುತ್ತೆ ಅದೇ ಟೋಕನ್ ನಂಬ್ಕೊಂಡು ನೆನಪು ಹ್ಯಾಂಗೆ ಓಡ್ತಾ ಕಣಿ. ಒಂದು ಫಸ್ಟ್ ಟೋಕನ್ ತಗೊಂಬಿ ಎಷ್ಟು ಖುಷಿ ಇದೆ ಕಣಿ. ಒಂದು ನಮಸ್ಕಾರ ಮಾಡ್ಕೊಂಡು ದೇವರಿಗೆ ಎಷ್ಟು ಬೇಡ್ಕೊಂಡಿರೇನೋ ದೋಣಿಯರಿಗೆಲ್ಲ ಮೀನು ಸಿಕ್ಕಿದ್ದಕ್ಕೆ ಅದೇ ರೀತಿ ಕಣಿ ಹಾಕನ್ಕಣಿ ಹ್ಯಾಂಗೆ ಟೋಕನಿಗೆ ನಮಸ್ಕಾರ ಮಾಡ್ತಾರೆ ಕಣಿ. ನಮ್ಮ ಮೀನುಗಾರಿಕೆ ನಂಬಿಕೊಂಡು ಎಷ್ಟು ಜನ ಜೀವನ ಮಾಡ್ತಂದ್ರೆ ಉದಾಹರಣೆಗೆ ನಾವು ಇಲ್ಲೇ ನೋಡ್ಬೋದು. ಮೀನುಗಾರಿಕೆ ಮಾಡುವಂಥ ಮೀನುಗಾರ ಇರ್ಬೋದು, ಹಾಗೆ ಪಾರ್ಟಿಯರ್ ಇರ್ಬೋದು, ಮಾರ್ಕೆಟಿಂಗ್ ಮಾಡುವಂಥ ಸೊಸೈಟಿ ಇರ್ಬೋದು, ಹಾಗೆ ಪಾರ್ಟಿಯಲ್ಲಿ ಕೆಲಸ ಮಾಡುವಂಥ ಲೋಡರ್ಸ್ ಇರ್ಬೋದು, ಹಾಗೆ ಡ್ರೈವರ್ಸ್ ಇರ್ಬೋದು, ಮೀನು ಹೊರುವಂಥ ಮಹಿಳೆಯರಿರ್ಬೋದು, ಹಾಗೆ ಮೀನು ಮಾರುವಂಥ ಮಹಿಳೆಯರಿರ್ಬೋದು. ನಮಗೆ ಈ ಕಣ್ಣೆದುರಲ್ಲಿ ಇಷ್ಟು ಜನ ನಮಗೆ ಸಿಗ್ತಾರೆ, ಇದನ್ನೇ ನಂಬ್ಕೊಂಡಿರುವಂಥವ್ರು. ಇಲ್ಲಿ ಕಣ್ಣು ಸ್ನೇಹಿತರೆ, ಇಲ್ಲಿ ವೈಟ್ ಮತ್ತು ಮಿಕ್ಸ್ ಮೆನ ಎಲ್ಲ ವಾಕ್ಷನಿಗೆ ಅಂದಿ ಬಂದಿತ್ತು. ಚಾಟಿ ಎಲ್ಲ ಇತ್ತಪ್ಪ ಸಾಂಬ ಒಂದು ವಾಕ್ಷನ ಕಣ್ಕೊ ಬರುವ. ಈಗ ಹೂಗೂರ್ಕೆ ಸಣ್ಣ ಮಳೆ ಬಂತು, ಸ್ವಲ್ಪ ಹೂವು ನಿಂತ್ಕೊಂಡು ಆಚೆ ಈಚೆ ತಿರುಗಾಡ್ಕೋಪ ಎಲ್ಲ ನಮ್ಗೆ ಹೇಳೋರು ಐತೆ. ಇಲ್ಲಿ ಕಾಣಿ ಪಕ್ಕದಾಗ ಒಬ್ಬ ಐಸ್ ಹೊಡೋರು ಕಾಣಿ, ಹಾಗೆ ಮೀನಿಗೆ ಐಸ್ ಹಾಕೋರು ಕಾಣಿ. ಹೌದು ಎಂತ ಕಾಂಜಿ ಪಿಂಜಿ ಯೂಟ್ಯೂಬರ ಮಾಡೋದು ಎಂತ ಮಾಡೋದಲ್ಲ ಅವನು ತೆಗ್ದಾಯ್ತ. ಹೀಗಾಯಿ ಮಾಡಿ ನಮ್ಮ ಮೀನು ಹೊರು ತಾಯಿ ಅಂದ್ರೆ ಕೆಲಸ ಮಾಡೋದು ಎಷ್ಟು ಖುಷಿ ಆಗ್ತದೆ. ನಮಗೂ ಕಮ್ಕು ಖುಷಿನೇ, ಅಷ್ಟು ನಗು ಇತ್ತು ಕಣಿ ಇವತ್ತು. ಯಾಕಂದರೆ ಪ್ರಥಮ ದಿವಸ ಎಷ್ಟು ಜನ ಖುಷಿಯಾಗಿತ್ತಂದ್ರೆ ನಾವು ಇಲ್ಲೇ ಕಾಣ್ಲಕ್ಕ ಇವ್ರ ಕಣಿ ಇಲ್ಲೇ ಬಾಕ್ಸ್ ಐಸ್ ಮಾಡಿ ಡೈರೆಕ್ಟ್ ಇನ್ಸುಲೇಟರ್ ಗಾಡಿ ಹಾಕಿ ಕಳಿಸ್ತಾರೆ ಕಣಿ. ಸಿಕ್ಕಾಪಟ್ಟೆ ಸ್ಪೀಡಾಗಿದ್ರು ಇವರು. ಖುಷಿಯಾಗಿ ಬಾಕ್ಸ್ ಎಲ್ಲ ತೆಗ್ದು ಕೆಳಗೆ ಹಾಕ್ತಾರೆ ಕಣಿ ಅವರು. ಮೀನುಗಾರಿಕೆ ಅಂದ್ರೆ ಸಾಧಾರಣ ಅಂದಿಕ್ಕೆ ಅಂತಾರೆ ಕೆಲವರೆಲ್ಲ. ಇಲ್ಲಿ ಕಣಿ ನಮ್ಮ ಹೆಂಗಸ್ರ 30-40 kg ವೆಯ್ಟ್ ಹೊರದ್ರೆ ಗೊತ್ತಾಗ್ತದೆ ಎಷ್ಟು ಕಷ್ಟ ಅನ್ಕೊಂಡು. ಸ್ವಲ್ಪ ಅವ್ರದ್ದೆಲ್ಲ ವೀಡಿಯೋ ಒಂದು ನೋಡ್ಕೊಂಡು ಬರುವ. ಈಗ ನೋಡಿ ಅನ್ಲೋಡ್ ಮಾಡುವಾಗ ಎಲ್ಲ ನೋಡ್ಬೋದು ನಾವು. ಒಂದು 40-50 kg ವೆಯ್ಟ್ ಇರುತ್ತೆ ಒಂದೊಂದು ಬಾಕ್ಸಾಗೆ. ನಮ್ಮ ಸಿಟಿ ಹೆಂಗಸರಿಗೂ ಮತ್ತು ಮೀನುವರೆ ಹೆಂಗಸರಿಗೂ ಇಲ್ಲಿ ಕಂಡ್ರೆ ಗೊತ್ತಾಯ್ತು ಅವ್ರು ಎಷ್ಟು ಸ್ಟ್ರೆಂತ್ ಅಂದ್ಕೊಂಡು. ಸಿಟಿ ಹೆಂಗಸ್ರು ಫಾರಮ್ ಕೋಳಿ ಇದ್ದಂಗೆ, ನಮ್ಮ ಮೀನುವರು ಹೆಂಗಸ್ರು ಊರು ಕೋಳಿ ಇದ್ದಂಗೆ. ಇದ್ರೆ ಗೊತ್ತಾಗ್ತಾನೆ ಎಷ್ಟು ಲೋಡ್ ಹೊರತಾರೆ ಅದಕ್ಕೆ. ಓಕೆ ಸ್ನೇಹಿತರೆ, ಇನ್ನು ಮುಂದಿನ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಸ್ನೇಹಿತರೆ. ಮಾಡೋ ನಿಮ್ದಲ್ಲಿದ್ದ ಮರ ಹಾಕುವ ಗಂಡು ಸಿಕ್ಕಾಪಟ್ಟಿ ಫಾಸ್ಟ್ ಇದ್ದಾವ ಸ್ವಲ್ಪ ಇದ್ರು.